ವಿಶ್ವ, ದೇವಸ್ಥಾನಕ್ಕೆ ಬಂದಾಗ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಈಗ್ಲಾದ್ರೂ ನಿಜ ಹೇಳೋ. ನಿಮ್ ಹುಡುಗಿ ಊರು ಇದೆ ತಾನೆ? ತಾನು ದೇವಸ್ಥಾನಕ್ಕೆ ಬಂದ್ರು ನೀನು ಹುಚ್ಚಾಟ ಬಿಡೋದಿಲ್ವಾ? ವಿಶ್ವ, ಹುಚ್ಚಾಟ ಅಲ್ಲ, ಹುಡ್ಕಾಟ. ನೀನ್ ಪ್ರೀತಿಸಿದ ಹುಡುಗಿ ಬಗ್ಗೆ ತಿಳ್ಕೊಡೋ ಹುಡ್ಕಾಟ. ಅವಳು ಸಿಗೋವರೆಗೂ ನನಗೆ ನೆಮ್ಮದಿನೇ ಇಲ್ಲ ಕಣೋ. ಇದಕ್ಕೆ ನಿನ್ನೆಲ್ಲೂ ಹೊರಗಡೆ ಕರ್ಕೊಂಬರಲ್ಲ ಅಂತ ಹೇಳಿದ್ದು. ಅಂದ್ರೆ ಇರೋ ಮೂಡ್ನೆಲ್ಲ ಹಾಳು ಮಾಡ್ತೀಯ. ಆಯ್ತು ಬಿಡು, ನಾನೇನು ಕೇಳಲ್ಲ. ಅಯ್ಯೋ, ವೆಂಕಣ್ಣ ಈ ಕಡೆನೇ ಬರ್ತಿದ್ದಾರೆ. ಅವರೇಂದ್ರು ಇಲ್ಲಿ ಬಂದು ಜಾನು ಬಗ್ಗೆ ಮಾತಾಡಿದ್ರೆ ತನುಗೆ ಮತ್ತೆ ಅನುಮಾನ ಶುರು ಆಗುತ್ತೆ. ಅವ್ರು ನೋಡೋದಕ್ಕೆ ಮುಂಚೆ ಇಲ್ಲಿಂದ ಹೋಗೋದು ಒಳ್ಳೇದು. ಸರಿ ಬಾ ಹೋಗೋಣ. ಅಣ್ಣ ಇವಾಗ ಹೋಗ್ಬೇಕು. ಇವಳು ನಮ್ಮ ಮಾವನ ಮಗಳು. ಸರಿ ಅಣ್ಣ, ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಅಲ್ಲ ಕಣೋ ವಿಶ್ವ, ನೀನ್ ನೋಡಿದ್ರೆ ಇವರಲ್ಲಿ ಯಾರು ಪರಿಚಯ ಇರೋರೇ ಇಲ್ಲ ಅಂತ ಹೇಳಿದ್ಯಲ್ಲ. ಇವ್ರು ಪರಿಚಯ ಇರೋರ್ ತರ ಮಾತಾಡ್ತಾ ಇದ್ದಾರೆ. ಯಾರವರು? ತಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲಿಗೆ ಅಮ್ಮನ ಹುಡ್ಬೇಕು. ಬಾ ಬಾ. ಇದೇನಿದು? ಅಪ್ಪ ಬ್ಯಾಂಕಿಗೆ ಬಂದಿದ್ದಾರೆ? ಓಹೋ, ಬೆಳಿಗ್ಗೆ ರೆಡಿಯಾಗಿ ಗಾಡೀಲಿ ಬಂದಿದ್ದು ಇಲ್ಲಿಗೆನಾ? ಆಟೋದಲ್ಲಿ ದುಡಿಯೋದನ್ನೆಲ್ಲ ಮನೆಗೆ ಕೊಡ್ತಿದ್ದಾರೆ. ಮತ್ತು ಇಲ್ಲೇನು ಕೆಲಸ? ಬೇರೆ ಯಾವುದಾದ್ರು ದುಡ್ಡಿಟ್ಟಿದ್ದಾರಾ? ಅಥವಾ ಇವ್ರ ಕೆಲಸ ಬಿಟ್ಟ ಮೇಲೆ ಸೆಟ್ಲ್ಮೆಂಟ್ ಏನಾದರೂ ಬಂದಿದೆಯಾ? ಯಾವುದಕ್ಕೂ ಆ ಪಾಸ್ಬುಕ್ ನೋಡಿದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಅವ್ರನ್ನ ಕೇಳಿದ್ರೆ ಅಂತೂ ಅದನ್ನು ತೋರಿಸಲ್ಲ. ಈಗ ಅದನ್ನು ಕಿತ್ಕೋಬೇಕು. ಯಾವನು? ಅಯ್ಯೋ, ಅಯ್ಯೋ ರಾಮ, ಇವ್ರು ಪಾಸ್ಬುಕ್ ಕತ್ಕೊಂಡು ಹೋಗ್ತಾನಲ್ಲ. ನನ್ನ ಪಾಸ್ಬುಕ್ ಇಟ್ಕೊಂಡು ಏನ್ ಮಾಡ್ತಾನೆ? ಬಾ, ಸದ್ಯ ಬ್ಯಾಂಕಿಂದ ತೆಗ್ದಿದ್ದ ದುಡ್ಡನ್ನ ಪ್ಯಾಂಟಿನ ಜೇಬಲ್ಲಿ ಇಟ್ಕೊಂಡಿದ್ದೆ. ಕಷ್ಟಪಟ್ಟಿದ್ದ ದುಡ್ಡು ಹೋಗ್ಬಿಟ್ಟಿದ್ರೆ ಎಂತ ಜನ.
ಹೋಗೋಣ. ಹಲೋ, ಏನು ಹಂಗೆ ನೋಡ್ತಾ ನಿಂತಿದ್ಯಾ? ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಿದ್ಯಾ? ಕೋತಿ ಕುಣಿತಿಲ್ಲ ಕಣೋ, ಇವತ್ತು ಒಂಥರ ನಿನ್ನ ಮುಖದಲ್ಲಿ ಬೇರೆ ರೀತಿ ಕಳೆನೇ ಇದೆ. ಈ ಬಟ್ಟೆದಲ್ಲಿ ನೋಡ್ತಿದ್ರೆ ಸೇಮ್ ಮದ್ವೆ ಗಂಡ ಥರನೇ ಕಾಣ್ತಿದ್ಯಾ. ನಾನು ಹೋಗಿ ಮದ್ವೆ ಹೆಣ್ಣು ಥರ ರೆಡಿಯಾಗಿ ಬಂದ್ಬಿಡ್ಲಾ? ಏಯ್, ತಮಾಷೆ ಮಾಡಿದ್ದು ಸಾಕು, ಸ್ವಲ್ಪ ಸೀರಿಯಸ್ ಆಗಿರು. ಸರಿ, ಅದಾಗಿರ್ಲಿ. ಆಗ್ಲೇ ನಿನ್ನ ಜೊತೆ ಯಾರೋ ಮಾತಾಡ್ಸಿದ್ರಲ್ಲ, ಅವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ಯಲ್ವಾ? ಯಾರೋ ಅವರು? ನೀನೊಂಥರ ಜಿಗಣೆ ಇದ್ದಂಗಲ್ವಾ? ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಬಿಡಲ್ಲ. ಈಗ ಏನು ಅವ್ರ ಬಗ್ಗೆ ಹೇಳ್ತೀಯ ಇಲ್ಲ ನಾನೇ ಹೋಗಿ ತಿಳ್ಕೊಂಡ? ಹಲೋ ಹಲೋ, ನಾನೇ ಹೇಳ್ತೀನಿ. ಅವರು ನನಗೆ ಪರಿಚಯ ಇರೋರು. ಬರೀ ಪರಿಚಯ ಇರೋರ ಅಥವಾ ಬೇರೆದೇನಾದರೂ ಇದೆಯಾ? ಅಂದರೆ ನಿನ್ಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳ್ದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅವರು ಇದೇ ಊರಿನವರು. ಅವಾಗವಾಗ ದೇವಸ್ಥಾನಕ್ಕೆ ಬರ್ತಿರ್ತೀವಲ್ಲ, ಅವಾಗ ಪರಿಚಯ ಅಷ್ಟೆ. ಇಲ್ಲ ಕಣೋ, ನನಗೆ ನಿನ್ನ ಮಾತು ಮೇಲೆ ನಂಬಿಕೆನೇ ಬರ್ತಿಲ್ಲ. ನೀನು ಇದೇ ಊರಲ್ಲಿ ತಾನು ಓದಿದ್ದು ಅಂದಮೇಲೆ ನಿಂಗೆ ಯಾರಾದರೂ ಗೊತ್ತಿರೋರು ಇರಲೇಬೇಕು. ನೀನು ನೋಡಿದರೆ ಯಾರು ಗೊತ್ತಿಲ್ಲ ಅಂತ ಬೇರೆ ಹೇಳ್ತಿದ್ಯಾ. ಖಂಡಿತ ನಿಂಗೆ ಯಾರಾದರೂ ಗೊತ್ತಿರೋರು ಇರ್ತಾರೆ. ಇವಾಗ ಪರಿಚಯ ಇರೋರನ್ನ ತೋರಿಸಿದ್ರು ಅನುಮಾನ ಪಡ್ತಿದ್ಯಲ್ಲ. ನಾನು ಈ ಊರಲ್ಲಿ ಓದ್ದೆ ಅಂತ ಊರಲ್ಲಿ ಇರೋರ್ನೆಲ್ಲರೂ ಪರಿಚಯ ಮಾಡ್ಕೊಳಕ್ಕಾಗತ್ತಾ? ಆದರೂ ನಿನ್ನ ಬಗ್ಗೆ ಪೂರ್ತಿ ಗೊತ್ತಿರೋರು ಯಾರಾದರೂ ಸಿಕ್ಕಿದ್ರೆ ನಿನ್ನ ಹುಡುಗಿ ಬಗ್ಗೆ ತಿಳ್ಕೊಬೋದಾಗಿತ್ತು. ಇವಾಗ ಅದನ್ನು ತಿಳ್ಕೊಂಡು ಏನು ಮಾಡ್ತೀಯಾ? ಏನು ಮಾಡ್ತೀರಾ? ಅವಳು ಮುಂದೆ ಹೋಗಿ ಕೈ ಮುಗ್ದು, ಅಮ್ಮ ತಾಯಿ, ನನ್ನ ಹುಡುಗ ನನ್ನ ಕಡೆ ತಿರುಗು ಕೂಡ ನೋಡ್ತಿಲ್ಲ, ನಿನ್ಗುಂಗಲ್ಲೇ ಇದ್ದಾನೆ, ನೀನು ಹೇಗೆ ಸಂತೋಷವಾಗಿ ಮದುವೆ ಆಗಿ ಸಂಸಾರ ಮಾಡ್ತಿದ್ಯೋ ಅದೇ ರೀತಿ ಅವನಿಗೂ ಮದುವೆ ಆಗಕ್ಕೆ ಹೇಳಮ್ಮ ಅಂತ ಕೇಳ್ಕೊತೀನಿ. ಇದಕ್ಕೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಯಾವಾಗಲೂ ಅವಳ ಲೈಫ್ನ ಡಿಸ್ಟರ್ಬ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಾನು ಅವಳನ್ನ ಪ್ರೀತಿ ಮಾಡಿ ವಿಷಯ ಅವಳಿಗೆ ಗೊತ್ತಿಲ್ಲ ಅಂತ ನಿನ್ಗೆ ಹೇಳಿಲ್ವಾ? ನಾನೇ ನೀನು ಅವಳನ್ನ ಪ್ರೀತಿಸ್ತಿದ್ಯಾ ಅಂತ ಹೇಳಲ್ಲ ಕಣೋ, ನಿನಗೆ ಬಂದು ಬುದ್ಧಿ ಹೇಳು ಅಂತ ಹೇಳ್ತೀನಿ ಅಷ್ಟೇ. ನಿನಗೆ ಅವಳು ಬುದ್ಧಿ ಹೇಳಿದಾನೆ, ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿ ನೋಡೋದು. ದೇವಸ್ಥಾನದಲ್ಲಿ ಯಾವ ವಿಷಯ ಮಾತಾಡಬೇಕು, ಯಾವ ವಿಷಯ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ? ನನಗೆ ಚೆನ್ನಾಗಿ ಗೊತ್ತಿದೆ. ನಾವಿಲ್ಲಿ ಬಂದಿರೋದು ಹರಕೆ ತೀರ್ಸೋದಕ್ಕೆ. ಈ ಹರಕೆ ಪೂರ್ತಿ ಆಗೋಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಫೀಲಿಂಗ್ಸ್ ಬರಲಿ ಅಂತ ಬೇಡ್ಕೊಳ್ಳೋದಕ್ಕೆ. ಪೂಜೆಗೆ ಹೋಗ್ತಿದ್ದೀವಿ, ಬೇರೆ ಏನೇನೋ ಮಾತಾಡೋದಲ್ಲ. ಬಾಯಿ ಮುಟ್ಕೊಂಡು ಬಾ ಸುಮ್ಮನೆ. ನನ್ನ ಬಾಯಿನ ಮುಚ್ಚಿಸ್ಬೋದು, ಆದರೆ ನನ್ನ ಮನಸ್ಸಲ್ಲಿರೋ ನಿನ್ನನ್ನು ಹೊರಗೆ ಹಾಕೋಕ್ಕಾಗುತ್ತೇನೋ? ಪೂಜೆ ಮುಗಿಯೋಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ನಂಗೆ ಒಂಚೂರು ಜಾಗ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಇದೇನಿದು? ಅಪ್ಪನ ಅಕೌಂಟಲ್ಲಿ 25 ಲಕ್ಷ ಇದೆಯಲ್ಲ. ಈ ವಿಷಯ ನಮಗೆ ಹೇಳೇ ಇಲ್ವಲ್ಲ. ಹೆತ್ತು ಮಕ್ಕಳಿಗೆ ಮೋಸ ಮಾಡ್ತಿದ್ದಾರೆ ಇವರು. ಈ ವಿಷಯ ನಮ್ಮ ಹತ್ರನೇ ಮುಚ್ಚಿಟ್ಟಿದ್ದಾರೆ. ಇದನ್ನು ಕೇಳಬೇಕು. ಬೇಡ, ಈಗಲೇ ಹೋಗಿ ಕೇಳಿದ್ರೆ ನಾನೇ ಕದ್ದಿದ್ದೀನಿ ಅಂತ ಅನುಮಾನ ಬರುತ್ತೆ. ಬೇಡ, ಬಟ್ ಇದಕ್ಕೇನೋ ಒಂದು ಮಾಡಲೇಬೇಕು. ಮಾಡ್ತೀನಿ. ಚಿನ್ನು ಮರಿ, ಬನ್ನಿ ತಿಂಡಿ ತಿನ್ನಿ. ಇಲ್ಲ ರೀ, ನೀವು ಮುಗಿಸಿ, ನಾನು ಆಮೇಲೆ ತಿಂತೀನಿ. ಚಿನ್ನು ಮರಿ, ನಾವಿಬ್ರು ಒಟ್ಟಿಗೆ ತಾನೇ ತಿಂಡಿ ತಿಂತಿದ್ದು. ನೀವೇ ಬಡಿಸ್ಕೊಡ್ತಾ ಇದ್ರಿ ಮುಂಚೆ. ಈಗ ನಾನು ಒಬ್ಬನೇ ತಿಂತಾ ಇದ್ದೀನಿ, ಮನಸ್ಸಾಗ್ತಾ ಇಲ್ಲ. ಪ್ಲೀಸ್ ಬನ್ನಿ. ಸಾರಿ ರೀ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಾಳೆಯಿಂದ ನಾನೇ ಬಡಿಸ್ತೀನಿ. ಹಾಂ, ನನಗೆ ಇದನ್ನು ಬಿಟ್ಟಿರೋದಕ್ಕೆ ಮನಸ್ಸಾಗ್ತಿಲ್ಲ. ಆಮೇಲೆ ಕೆಳಗೆ ಬಿಟ್ಟರೆ ಎಲ್ಲಾದರೂ ಓಡಿ ಹೋಗ್ಬಿಟ್ರೆ ಅಂತ ಭಯ. ಅದಕ್ಕೆ ಹಿಡ್ಕೊಂಡೇ ಕೂತಿದ್ದೀನಿ. ಜಾನ್ವಿ ಅವರೇ, ನೀವು ಕೆಳಗೆ ಬಿಟ್ರೆ ಅದು ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಆಟಾಡ್ತಾ ಇರತ್ತೆ. ಪ್ಲೀಸ್ ಬನ್ನಿ. ನಂಗೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅನಿಸ್ತದೆ. ಆಮೇಲೆ ಇಷ್ಟು ದೊಡ್ಡ ಮನೆಯಲ್ಲಿ ಇದೆಲ್ಲಾದ್ರೂ ಮೂಲೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಹೇಗೆ ಹುಡ್ಕೋದು? ಅದಕ್ಕೆ ನೀವೀಗ ಆರಾಮಾಗಿ ತಿಂಡಿ ಮುಗಿಸಿ, ನಾನು ಆಮೇಲೆ ಇವನ್ನ ಎತ್ಕೊಂಡೇ ತಿಂಡಿ ಮಾಡ್ತೀನಿ.
ಈ ಮೊಲ ಬಂದಾಗ್ಲಿಂದ ಜಾನ್ವಿ ಅವರಿಗೆ ನನಗೆ ತಿಂಡಿ ಬಡ್ಸೋಕ್ಕೂ ಟೈಮ್ ಇಲ್ಲ, ನನ್ನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ. ಯಾವಾಗಲೂ ಅದರ ಕಡೆನೇ ಗಮನ ಕೊಡ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಅದ್ರ ಜೊತೆನೇ ಇರ್ತಾರೆ. ಛೆ. ಕ್ಯೂಟಿ ಪೇಪರ್ ನೀನಾ ಹೂ ಮಾಡು. ಚಿನ್ನು ಮರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಸರಿ ರೀ, ಹೋಗಿ ಬನ್ನಿ. ನೀತ ಚಿನ್ನು ಮರಿ, ನಾನು ಆಫೀಸ್ಗೆ ಹೋಗ್ತೀನಿ ಎಂದೆ. ಹ್ಞೂ ರೀ, ಹೋಗಿ ಬನ್ನಿ, ಹೇಳಿದ್ನಲ್ಲ. ನೀವೇನೋ ಮರಿತಿದ್ದೀರಿ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಏನು ಮರ್ತಿಲ್ವಲ್ಲ. ಚಿನ್ನು ಮರಿ, ನಾನು ದಿನ ಆಫೀಸಿಗೆ ಹೊರಟು ನಿಂತಾಗ ನೀವೇನು ಮಾಡ್ತಾ ಇದ್ರಿ ಹೇಳಿ? ರೀ, ಸಾರಿ ರೀ, ಇವತ್ತೊಂದಿನ ನಾನು ಬಿಟ್ಬಿಡಿ. ನಾಳೆಯಿಂದ ಏನೇನು ಮಾಡಿಸಿದೆ ಅದೆಲ್ಲ ಮಾಡ್ತೀನಿ. ಪ್ಲೀಸ್ ರೀ, ನೀವು ಆಫೀಸ್ಗೆ ಹೋಗಿ ಬನ್ನಿ, ನಾನು ಸಂಜೆ ಸಿಗ್ತೀನಿ. ಹಾಂ, ವಿಶ್ವ, ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋ. ನಿನಗೆ ಮಾತ್ರ ಅಲ್ಲ ವಿಶ್ವ, ಜೊತೆಗೆ ನನಗೂ ಒಳ್ಳೇದಾಗ್ಲಿ ಅಂತ ಚೆನ್ನಾಗಿ ಬೇಡ್ಕೊ. ತರ್ಲೆ, ಅವ್ನಿಗೆ ಒಳ್ಳೇದಾದ್ರೆ ನಿನಗೂ ಒಳ್ಳೇದಾದಂಗೆ ತಾನೇ ಅರ್ಥ. ಅದೇನೋ ಸರಿನೇ, ಹೋಗ್ಲಿ ಬಿಡ್ಕೊ. ದೇವ್ರೆ, ನಾನು ಜಾನು ಎಲ್ಲೇ ಇದ್ರು ಚೆನ್ನಾಗಿರೋ ಹಾಗೆ ಮಾಡು. ಅವಳನ್ನ ಮರೆಯೋ ಶಕ್ತಿ ಕೊಡು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡು. ಶಾಸ್ತ್ರಿಗಳೇ, ನಾವೊಂದು ಹರಕೆ ತೀರಿಸ್ಬೇಕಾಗಿತ್ತು. ಏನ್ ಹರಕೆ ತಾಯಿ? ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಒಂದು ಹರಕೆ ಕಟ್ಕೊಂಡಿದ್ದೆ. ಎಲ್ಲ ಒಳ್ಳೇದಾದ್ರೆ ಅವನಿಂದ ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಈಗೆಲ್ಲ ಒಳ್ಳೇದಾಗಿದೆ. ಈಗ ಹರಕೆ ತೀರಿಸೋದು ಹೇಗೆ ಅಂತ ನೀವು ಹೇಳಬೇಕು. ತುಂಬ ಒಳ್ಳೆಯದು ತಾಯಿ. ನೋಡಿ, ಉರುಳು ಸೇವೆ ಮಾಡೋಕ್ಕೆ ಮುಂಚೆ ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಾಡ್ಕೋಬೇಕು. ಮನಸ್ಸನ್ನ ದೇಹನ್ನ ಶುದ್ಧಿ ಮಾಡ್ಕೋಬೇಕು. ಅದಕ್ಕೆ ಕಲ್ಯಾಣಿಗೆ ಹೋಗಿ ಒಂದು ಬಿಂದಿಗೆ ನೀರು ತನ್ನಿ. ಅದನ್ನ ದೇವಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಮಗನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ ನಂತರ ನೀವು ಉರುಳು ಸೇವೆ ಮುಂದುವರಿಸ್ಬೋದು. ಆಯಿತು ಶಾಸ್ತ್ರಿಗಳೇ, ತುಂಬ ದಿನಗಳಿಂದ ಈ ಹರಕೆ ತೀರಿಸ್ಬೇಕು ಅಂತ ಇದ್ವಿ. ಆದರೆ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಅದು ಹಾಗೆ ತಾಯಿ, ಯಾವಾಗ ಏನಾಗಬೇಕು ಅನ್ನೋದು ಅವನಿಚ್ಛೆ. ಈಗ ಹೋಗಿ ನೀವು ನೀರು ತಗೊಂಬನ್ನಿ. ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡ ನಂತರ ಉರುಳು ಸೇವೆ ಮಾಡೋರಂತೆ. ವಿಶ್ವ, ನೀನು ಹೋಗಿ ನೀರು ತಗೊಂಬ. ಸರಿ ಅಮ್ಮ. ಏ ಇರೋ ವಿಶ್ವ, ನಾನು ನಿನ್ ಜೊತೆಲಿ ಬರ್ತೀನಿ. ಪಾಪ ಅಷ್ಟೊಂದು ಭಾರ ಹೊರಕ್ಕಾಗಲ್ಲ ಅಲ್ವಾ? ವಿಶ್ವ, ಒಂದ್ ನಿಮಿಷ ನಿಂತ್ಕೊಳ್ಳು. ನಿಂಗೇನಾದ್ರೂ ತಣ್ಣೀರ್ ಹಾಕೊಳೋದಕ್ಕೆ ಭಯ ಆದ್ರೆ ನನಗೆ ಹೇಳು. ನಿನ್ ಪರವಾಗಿ ನಾನೇ ತಣ್ಣೀರ್ ಹಾಕೊಂಡು ಉರುಳು ಸೇವೆ ಮಾಡ್ಬಿಡ್ತೀನಿ. ಹರಕೆ ತೀರಿಸ್ಬೇಕಾಗಿರೋದು ನಾನು, ನೀನು ಹೇಗೆ ಮಾಡೋಕ್ಕಾಗುತ್ತೆ? ಹೇಗಿದ್ರು ಮುಂದೆ ನಾನು ನೀನು ಗಂಡ ಹೆಂಡತಿ ಆಗೋರಲ್ವಾ? ಗಂಡನ ಪರವಾಗಿ ಹೆಂಡತಿ ಹರಕೆ ತೀರ್ಸೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಇದೇ ನನಗಾಗಲ್ಲ ಅಂತ ಹೇಳೋದು.
ಇನ್ನೇನಾಗತ್ತೆ ನಿನ್ಗೆ? 7 ಜನ್ಮಕ್ಕೂ ನಾನೇ ನಿನ್ ಮಾವನ್ ಮಗಳಾಗಿ ಹುಟ್ಟು ಬರ್ಬೇಕು ಅಂತ ಕೇಳ್ಕೊಳತಕ್ಕಾಗತ್ತಾ? ಬಿಡ 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 ಬಿಡು, ಅದನ್ನ ನಾನೇ ಕೇಳ್ಕೊತೀನಿ. ಚಿನ್ನುಮರಿ, ಚಿನ್ನುಮರಿ. ಅಯ್ಯೋ ರೀ, ಆಫೀಸ್ಗೆ ಹೋಗ್ಲಿಲ್ವಾ? ಆಗಲೇ ಬಂದ್ಬಿಟ್ರಿ? ಇವತ್ತು ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು, ಸೊ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವಾಪಸ್ ಬಂದೆ. ಅಯ್ಯೋ, ಮೀಟಿಂಗ್ ಇಲ್ಲ ಅಂದ್ರೆ ಏನಂತೆ, ಒಂದು ರೌಂಡು ಆಫೀಸ್ ಕಡೆ ಹೋಗಿ ಬರೋದಲ್ವಾ? ಯಾಕೆ ಚಿನ್ನುಮರಿ, ನಾನು ವಾಪಸ್ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ? ಅಯ್ಯೋ ರೀ, ಹಾಗೆಲ್ಲ ಏನಿಲ್ಲ. ಮೀಟಿಂಗ್ ಇಲ್ಲದೆ ಹೋದ್ರೂ ಆಫೀಸಲ್ಲಿ ಬೇರೆ ಕೆಲಸ ಇರುತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ಬಿಡಿ, ನೀವು ಬಂದಿದ್ದು ಒಳ್ಳೆಯದೇ ಆಯಿತು. ರೀ, ಅಂದಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ? ರೀ, ನಿನ್ನೆ ಕೇಳ್ತಿರೋದು. ಸೊಪ್ಪಿನ ಹುಳಿ ಮಾಡಿ ಚಿನ್ನುಮರಿ, ನಿಮ್ಮ ಕೈಯಿಂದ ಸೊಪ್ಪಿನ ಹುಳಿ ತುಂಬ ಚೆನ್ನಾಗಿರುತ್ತೆ. ಸರಿ, ಅದೇ ಮಾಡ್ತೀನಿ. ನೋಡು ಜಮುಟ್ಟು, ಅವರಿಗೂ ಸೊಪ್ಪಿನ ಹುಳಿ ಇಷ್ಟ ಅಂತೆ. ನೀವು ಅಷ್ಟೇ ಬರೀ ಸೊಪ್ಪು ತರಕಾರಿನೇ ತಿನ್ನೋದಲ್ವಾ? ರೀ, ಆಮೇಲೆ ಇವನು ಬೆಳಗ್ಗೆಯಿಂದ ಬರೀ ಬೀನ್ಸೇ ತಿಂದಿದ್ದಾನೆ, ಬೇರೆ ಏನೂ ತಿಂದಿಲ್ಲ. ಬೇರೆ ತರಕಾರಿ ಏನಾದರೂ ಹೆಚ್ಚಿಬಿಟ್ಟು ಆಮೇಲೆ ನಿಮಗೆ ಹುಳಿ ಮಾಡ್ತೀನಿ. ಈ ಮೊಲ ನಮ್ಮ ಮನೆಗೆ ತಂದಾಗ್ಲಿಂದ ಚಿನ್ನುಮರಿ ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ. ಇದು ನನಗೋಸ್ಕರ ಅಲ್ವಂತೆ, ಆ ಮೊಲಕ್ಕೋಸ್ಕರನಂತೆ. ಅಂದ್ರೆ ಇವ್ರ ದೃಷ್ಟಿಲಿ ನಾನು ಏನು ಅಲ್ವಾ? ವಿಶ್ವ, ನೀನೊಬ್ಬನೇ ಉಳ್ಸೇವೆ ಮಾಡ್ತೇನೋ? ಇಲ್ಲ, ಊರಿನ ಜನರೆಲ್ಲರೂ ಬರ್ತಿದ್ದಾರೆ, ಎಲ್ಲರೂ ಸೇರ್ಕೊಂಡು ಉಳ್ಸೇವೆ ಮಾಡ್ತೀವಿ. ಮಾತಾಡಕ್ಕೆ ಬಿಟ್ರೆ ಸಾಕು, ಒಳ್ಳೆ ಉಗ್ರ ನರಸಿಂಹನ ಥರ ಮಾತಾಡ್ತಾನೆ. ನಾನು ಹೇಳಿದ್ದು ನಿನ್ನ ಜೊತೆ ಸೇರ್ಕೊಂಡು ನಾನು ಉಳ್ಸೇವೆ ಮಾಡ್ತೀನಿ ಅಂತ. ಹಾಗೆಲ್ಲ ಹರಕೆ ಹೊತ್ಕೊಳ್ದಿರೋರು ಉಳ್ಸೇವೆ ಮಾಡಬಾರ್ದು. ಹೌದಾ? ಹೋಗ್ಲಿ ಬಿಡು, ಈ ಸಲ ಹರಕೆ ಹೊತ್ಕೊಂಡು ಮುಂದಿನ ಸಲ ಇಬ್ರು ಒಟ್ಟಿಗೆ ಉಳ್ಸೇವೆ ಮಾಡೋಣ, ಏನಂತ್ಯ? ನಂಗೆ ಗೊತ್ತು, ನೀನು ಒಪ್ಕೊ. ಲಕ್ಷ್ಮಿ, ಅತ್ಗೆ, ಅತ್ಗೆ, ನೀವೇನಿಲ್ಲಿ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅತ್ಗೆ. ಅಲ್ಲ ಅತ್ಗೆ, ದೇವಸ್ಥಾನಕ್ಕೆ ಬರ್ತೀನಿ ಅಂತ ನನಗೊಂದು ಮಾತು ಹೇಳಿಲ್ಲ. ಅದು ಸಡನ್ ಆಗಿ ಬರೋಕ್ಕೆ ಫಿಕ್ಸ್ ಆಯಿತು ಲಕ್ಷ್ಮಿ, ಅದಕ್ಕೆ ಹೇಳಕ್ಕಾಗಲಿಲ್ಲ. ಸರಿ ಅತ್ಗೆ, ಮನೇಲಿ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ ಲಕ್ಷ್ಮಿ. ಅಂದಹಾಗೆ ನಿನ್ನ ದೊಡ್ಡ ಬಂಗ್ಲು ಭಾವನನ್ನ ಮದುವೆ ಆಗಿದ್ದು ಕೇಳ್ಪಟ್ಟೆ. ಏನು ಅತ್ಗೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವೊಂದು ಬಯಸಿದ್ರೆ ಆ ದೇವರು ಇನ್ನೊಂದು ಥರ ಬಯಸ್ತಾನೆ. ಯೋಚನೆ ಮಾಡಬೇಡ ಲಕ್ಷ್ಮಿ, ಆಗೋದೆಲ್ಲ ಒಳ್ಳೇದಕ್ಕೇನೆ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಅತ್ಗೆ. ಅಂದಹಾಗೆ ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ, ಏನು ವಿಶೇಷ? ಅದು ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಹರಕೆ ಕಟ್ಕೊಂಡಿದ್ದೆ. ಈಗೆಲ್ಲ ಒಳ್ಳೇದಾಗಿದೆ, ಅದನ್ನು ತೀರ್ಸೋಣ ಅಂತ ಬಂದ್ವಿ. ಹಾಗಾದ್ರೆ ನಿನ್ನ ಮಗನೂ ಬಂದಿದ್ದಾನೆ ಅಂತಾಯ್ತು. ಎಲ್ಲಿದ್ದಾನೆ ಅತ್ಗೆ? ಇವತ್ತಿನವರೆಗೂ ನಾನು ಅವನನ್ನು ನೋಡೇ ಇಲ್ಲ. ಇವತ್ತು ಅವನ್ನ ತೋರಿಸಿ ಅತ್ಗೆ, ನಾನು ಮಾತಾಡ್ತೀನಿ. ಹೌದಲ್ವಾ? ನೀನೇನೋ ಅವನ್ನ ನೋಡೇ ಇಲ್ಲ. ಅವನು ಇಲ್ಲೇ ನೀರು ತರಕ್ಕೆ ಕಲ್ಯಾಣಿಗೆ ಹೋಗಿದ್ದಾನೆ. ನಾನು ಅವನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದೆ. ಒಂದು ನಿಮಿಷ ಇರು, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಹಾಂ.